ಪಾಪವೆಂಬುದದೇನು ಸುಲಭ ಸಾಧನೆಯಲ್ಲ, ತಾಪದಿಂಬೇಯದವನ್ ಅದನೆಸೆಪನಲ್ಲ. ವಾಪಿಯಾಳವದಡದಿ ನಿಂತಾತನರಿವನೇಂ, ಪಾಪಿ ಎದೆಯೊಳ ಕಿಳಿಯೋ ಮಂಕುತಿಮ್ಮ. ಪಾಪ ಮಾಡೋದು ಸುಲಭ ಸಾಧನೆಯಲ್ಲ. ಬದುಕಿನ ತಾಪದಿಂದ ಬೆಂದು ಬೆಂಡಾಗಿ ಹೋಗದ ಹೊರತು ಪಾಪಗಳನ್ನು ಮಾಡೋದಕ್ಕಾಗೋದಿಲ್ಲ. ಬಾವಿಯ ದಡದಲ್ಲಿ ನಿಂತಿರೋನಿಗೆ ಬಾವಿಯ ಆಳ ತಿಳಿಯುತ್ತೆಯೇ? ಅದೇ ರೀತಿ ಪಾಪಿಯ ಹೃದಯದ ಆಳಕ್ಕಿಳಿದು ಅವನ ಅಂತರಾಳವನ್ನು ಅರ್ಥ ಮಾಡ್ಕೋ ಅಂತ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಈ ಜಗತ್ತಿನಲ್ಲಿ ಹುಟ್ಟೋರು ಯಾರು ಪಾಪಿಗಳಾಗಿ ಹುಟ್ಟೋದಿಲ್ಲ. ಮಕ್ಕಳಾಗಿ ಹುಟ್ಟಿ ದೇವರ ಹಾಗಿದ್ದು ಬೆಳೀತಾ ಹೋದ ಹಾಗೆ ಹಿಂದಿನಿಂದ ಹೊತ್ತು ತಂದ ವಾಸನೆಗಳು ವಿಕಾಸವಾಗ್ತಾ ಹೋಗುತ್ತೆ. ಅವು ಕೆಟ್ಟ ವಾಸನೆಗಳಾದರೆ ಮತ್ತು ಅವುಗಳು ಬೆಳೆಯೋದಕ್ಕೆ ಪೂರಕ ಪರಿಸರ ಸಿಕ್ಕರೆ ಅವನು ಕೆಟ್ಟ ಮನುಷ್ಯನಾಗಿ ರೂಪುಗೊಳ್ತಾನೆ. ಒಳ್ಳೆಯ ಪರಿಸರ ಸಿಕ್ಕರೆ ಬಹುಶಃ ಆ ಕೆಟ್ಟ ವಾಸನೆಗಳ ಪ್ರಭಾವ ಕಡಿಮೆಯಾಗಿ ಅವನು ಸಹ ಒಳ್ಳೆಯವನಾಗಿ ಬದುಕಬಹುದು. ಉತ್ತಮ ವಾಸನೆಗಳನ್ನು ಹೊತ್ತು ತಂದವರು ಉತ್ತಮ ಪರಿಸರ ಸಿಕ್ಕರೆ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ಎಲ್ಲರೂ ಅವರವರು ಹೊತ್ತು ತಂದ ಮತ್ತು ಈ ಬದುಕಿನಲ್ಲಿ ಪಡ್ಕೊಂಡಿದ್ದವುಗಳಿಂದ ಅನುಭವ ಪಡೆದು ನೊಂದು ಬೆಂದು ರೂಪುಗೊಳ್ಳುವಂಥದ್ದು. ಹಾಗಾಗಿ ಒಬ್ಬ ಪಾಪಿ ಅಂತ ಕರೆಯಲ್ಪಟ್ಟ ಅವನು ಮೂಲತಃ ಪಾಪಿಯಲ್ಲ, ಆದರೆ ಪಾಪಿಯಾಗಲ್ಪಟ್ಟಿದ್ದಾನೆ ಅಂತ ಅರ್ಥ. ಅವನು ಮಾಡಿದ ಸಂಘ, ಕಲಿತ ವಿದ್ಯೆ, ಅನುಭವಿಸಿದ ನೋವು, ಹಿಂಸೆ ಎಲ್ಲವೂ ಅವನು ಪಾಪ ಮಾಡೋದಕ್ಕೆ ಕಾರಣವಾಗುತ್ತೆ. ಅಚಾನಕ್ಕಾಗಿ ಪರಿಸ್ಥಿತಿಗಳ ಒತ್ತಡದಿಂದ ಪಾಪ ಮಾಡೋ ಉದ್ದೇಶ ಇಲ್ಲದೆ ಕ್ಷಣಿಕ ಅತಿ ಭಾವುಕತೆಯಿಂದ ಅವನು ಪಾಪ ಮಾಡಿರ್ತಾನೆ. ಹಾಗಾಗಿ ನಾವು ಯಾರನ್ನಾದರೂ ಪಾಪಿ ಅಂತ ಕರೆಯೋಕ್ಕೆ ಮುಂಚೆ ಅವನ ಪೂರ್ವಕರ್ಮವನ್ನು ಅರ್ಥ ಮಾಡ್ಕೊಂಡಿರಬೇಕು, ಅವನ ಅಂತರಾಳಕ್ಕೆ ಇಳಿಬೇಕು. ಆಗ ಸತ್ಯ ಅರ್ಥವಾಗುತ್ತೆ, ಅವನ ಪಾಪದ ಮೂಲ ಅರ್ಥ ಆಗುತ್ತೆ. ಪಾಪಕ್ಕೆ ಕ್ಷಮೆ ಇಲ್ಲ, ಆದರೆ ಪಾಪದ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಆ ವ್ಯಕ್ತಿಯ ಬಗ್ಗೆ ನಮ್ಮ ಅಭಿಪ್ರಾಯ ಬದಲಾಗಬಹುದು. ಬಾವಿಯ ದಡದಲ್ಲಿ ನಿಂತು ಬಾವಿಯ ಆಳವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆಯೇ? ಆದರೆ ಇವತ್ತಿನ ಸಮಾಜದಲ್ಲಿ ಕೇವಲ ಧನದಾಸೆಯಿಂದ, ಸ್ವಾರ್ಥದಿಂದ, ಲಾಲಸೆಯಿಂದ ದುರಾಚಾರದ ಪಾಪ ಎಸಗೋರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಒಟ್ಟು ಸಮಾಜದ ಸಂಸ್ಕಾರದ ಕ್ರಮೇಣ ಅವನತಿಯೇ ಕಾರಣ ಅಂತ ಹೇಳಬಹುದು. ಒಂದು ಸಾಂಕ್ರಾಮಿಕ ರೋಗದ ಹಾಗೆ ಹಬ್ತಾ ಇರುವಂತಹ ಈ ದುರಾಚಾರದ ಪಾಪವನ್ನು ಕೇವಲ ಒಟ್ಟು ಸಮಾಜದ ಮನೋಭಾವವನ್ನು ಶುದ್ಧೀಕರಿಸೋದ್ರಿಂದಲೇ ಸಾಧ್ಯ. ನಾವೆಲ್ಲ ಸಮಾಜದ ಸದಸ್ಯರಾಗಿ ಸಾಮೂಹಿಕವಾಗಿ ಅದರ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ಒಬ್ಬ ವ್ಯಕ್ತಿ ಪಾಪ ಮಾಡಿದ ಮೇಲೆ ಅವನನ್ನು ಹಳಿಯೋದಕ್ಕಿಂತ ಅವನು ಪಾಪವನ್ನೇ ಮಾಡದೇ ಇರುವಂತಹ ಅಥವಾ ಮಾಡಲಾಗದಂತಹ ರೀತಿಯಲ್ಲಿ ಪರಿಸ್ಥಿತಿ ಬದಲಾಗಬೇಕು. ನಮ್ಮೆಲ್ಲರ ದೀರ್ಘಕಾಲದ ಪ್ರಯತ್ನದಿಂದಲೇ ಈ ಸುಧಾರಣೆ ಸಾಧ್ಯ. ನಮಸ್ಕಾರ.